ನಮಸ್ಕಾರ, ವೆಲ್ಕಮ್ ಟು ಸ್ಪರ್ಧಾ ಅರಿವು. ಸ್ಪರ್ಧಾ ಅರಿವು ವತಿಯಿಂದ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ವೆರಿ ಎಕ್ಸೈಟಿಂಗ್ ನ್ಯೂಸ್ ಅದ ಅಂಡ್ ಪ್ರೌಡ್ ಮೂಮೆಂಟ್ ಫಾರ್ ಸ್ಪರ್ಧಾ ಅರಿವು. ಹೆಮ್ಮೆಯ ವಿಷಯ, ನಾವು ಸಮಗ್ರ ಕನ್ನಡ ಕೈಪಿಡಿ ಈ ಬುಕ್ ಅನ್ನು ಬಿಡುಗಡೆ ಮಾಡ್ತಿದ್ದೇವೆ. ಇವತ್ತು ಇದು ನಮ್ ಕೈಗೆ ಬಂದದ. ನಾಳೆಯಿಂದ ಈ ಬುಕ್ ಎಲ್ಲಾ ಒಂದು ಶಾಪ್ಸ್ ಅಲ್ಲಿ, ಸ್ಟೋರ್ಸ್ ಅಲ್ಲಿ ಸಿಗತ್ತೆ ನಿಮ್ಗೆ. ತುಂಬಾ ಸ್ಟೂಡೆಂಟ್ಸ್ ಈ ಬುಕ್ಗೋಸ್ಕರ 15-20 ದಿನದಿಂದ ವೈಟ್ ಮಾಡ್ತಿದ್ರು. ಸೊ ನೌ ದ ವೈಟ್ ಈಸ್ ಓವರ್. ನಾಳೆ ಈ ಬುಕ್ ನಿಮ್ ಕೈ ಸೇರುತ್ತೆ. ಯಾಕೆ ಹೆಮ್ಮೆಯ ವಿಷಯ ಅಂತ ಹೇಳಿದ್ದು ಅಂದ್ರೆ 2 ವಿಷಯಗಳಿದೆ. ಒಂದು, ಈ ಬುಕ್ಕಿನ ಲೇಖಕರು. 2ನೇದು, ಈ ಬುಕ್ಕಿನಲ್ಲಿ ಇರುವಂತ ವಸ್ತು ವಿಚಾರ. ಹೌದು, ಈ ಬುಕ್ಕಿನ ಲೇಖಕರು ಒಬ್ರು ನಮ್ಮ ಭೈರಪ್ಪ ಸರ್, ಮತ್ತೆ ಇನ್ನ ಇಬ್ರು ಸ್ಪೆಷಲಿಸ್ಟ್ ಕನ್ನಡ ಪ್ರೊಫೆಸರ್ಸ್. ಹೌದು, ಆದ್ರೆ ಇಲ್ಲಿ ಹೆಸರು ಭೈರಪ್ಪ ಸರ್ದು ಬಂದಿರೋದಕ್ಕೆ ಯಾಕಂದ್ರೆ ಇದ್ರದ್ದು ಫೈನಲ್ ರಿವ್ಯೂ ಏನ್ ಮಾಡಿದಾರೆ, ಇದರಲ್ಲಿ ಸ್ಟ್ರಕ್ಚರ್ ಎಂತ ಏನಿದೆ ಇದನ್ನೆಲ್ಲ ಭೈರಪ್ಪ ಸರ್ ಮಾಡಿರೋದಕ್ಕೆ ಅವ್ರ ಹೆಸರಿಂದ ಈ ಬುಕ್ ಬಿಡುಗಡೆ ಆಗ್ತದೆ. ಹೌದು, ಭೈರಪ್ಪ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಅವರು ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರು, ಜೊತೆಯಲ್ಲಿ ಕನ್ನಡ ಅವರ ಒಂದು ಪ್ರತಿಯೊಂದು ಸ್ಟೆಪ್ ಅಲ್ಲಿ ಕನ್ನಡ ಅವ್ರ ಜೊತೆಯಲ್ಲೇ ಇತ್ತು. 10th ಸ್ಟ್ಯಾಂಡರ್ಡ್ ಅಲ್ಲಿ 120+ ಮತ್ತೆ FDA ಫಸ್ಟ್ FDA ದಲ್ಲಿ 98 ಮತ್ತೆ 100 2ನೇ ಸತಿ, ಮತ್ತೆ TET ಅಲ್ಲಿ 25 out of 25. ಅಷ್ಟೇ ಅಲ್ಲ, UPSC ಅಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕನ್ನಡ ಲಿಟ್ರೇಚರ್ ಅಲ್ಲಿ 300+ ಸ್ಕೋರ್ ಮಾಡಿರ್ತಾರೆ. ಇದು ಹೇಳ್ಬೋದು ಅವರ ಕನ್ನಡ ನಾಲೆಜ್ಗೆ. ಅದ್ರ ಜೊತೆಗೆ ಅವರು 36ಕ್ಕಿಂತ ಹೆಚ್ಚು ಎಕ್ಸಾಮ್ಸ್ ಕ್ಲಿಯರ್ ಮಾಡಿರ್ತಾರೆ. ಅದ್ರಲ್ಲಿ ನಾವ್ ಏನ್ ಹೇಳ್ಬೋದು ಅಂದ್ರೆ ಹಿ ನೋಸ್ ಅಬೌಟ್ ದ ಎಕ್ಸಾಮ್ಗೆ ಏನ್ ಬೇಕು ಆ ಕಂಟೆಂಟ್ ಬಿಟ್ಟು ಅವರೆಲ್ಲೂ ಹೊರಗೆ ಹೋಗಿರಕ್ ಸಾಧ್ಯ ಇಲ್ಲ. ಯಾಕಂದ್ರೆ 36 ಎಕ್ಸಾಮ್ ಕ್ಲಿಯರ್ ಮಾಡಿದಾರೆ ಅಂದ್ರೆ ಇನ್ ಅಂಡ್ ಔಟ್ ಅಬೌಟ್ ದ ಎಕ್ಸಾಮ್ ಗೊತ್ತಿರುತ್ತೆ. ಸೊ ಈ ಬುಕ್ ಅಲ್ಲೂ ಕೂಡ ನಾವು ಕನ್ನಡಕ್ಕೆ ಏನ್ ಬೇಕು, ಕನ್ನಡ ಆ 35 ಕ್ವಶನ್ಸ್ ಎಲ್ಲಿಂದ ಬರಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಕಂಪ್ಲೀಟ್ ಡೀಟೇಲಿಂಗ್ ನಿಮ್ಗೆ ಈ ಬುಕ್ ಅಲ್ಲಿ ಸಿಗುತ್ತೆ. ಹೌದು, FDA SDA ಎಕ್ಸಾಮ್ಸ್ ಇರ್ಬೋದು, TET ನೆಟ್ ಎಕ್ಸಾಮ್ಸ್, ಗ್ರೂಪ್ ಸಿ, ಎಲ್ಲಾ ಎಕ್ಸಾಮ್ಸ್ಗೂ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ 360 ಡಿಗ್ರೀಸ್ ಕವರ್ ಆಗುವಂತ ಒಂದ್ ಬುಕ್ ಇದು. ನಿಜ ಹೇಳ್ಬೋದು ಅಂದ್ರೆ ಮೊನ್ನೆ ನಡೆದಿರುವಂತ HK ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ 35ಕ್ಕೆ 35 ಕ್ವಶನ್ಸ್ ಇದ್ರಲ್ಲಿ ಕವರ್ ಆಗಿತ್ತು. ಹೌದು, ನಮ್ ಬುಕ್ ಅಲ್ಲಿ ಇರೋದೇ ಕಂಟೆಂಟ್ ಕ್ವಶನ್ ಆಗಿ ಬಂದಿದೆ, ಆಲ್ಮೋಸ್ಟ್ 35 ಕ್ವಶನ್ಸ್. 2ನೇದು, ಈ ಬುಕ್ಕಿನ ವಸ್ತು ವಿಚಾರ ಅಥವಾ ಕಂಟೆಂಟ್ ಅಂತ ಹೇಳ್ಬೋದು. ಇದರಲ್ಲಿ ಭಾಷೆ ಇದೆ, ಮತ್ತೆ ವ್ಯಾಕರಣ, ಕನ್ನಡ ಸಾಹಿತ್ಯ ಚರಿತ್ರೆ, ಕಾವ್ಯ ಮೀಮಾಂಸೆ ಇದೆ, ಶಬ್ದಕೋಶ ಮತ್ತು ಕನ್ನಡ ಸಂಗತಿಗಳಿದೆ. ಹೌದು. ಸೊ ಈ ಬುಕ್ ಬಗ್ಗೆ ಇನ್ನೊಂದು ತುಂಬಾ ಚೆನ್ನಾಗಿರೋ ವಿಷಯ ಹೇಳ್ತೇನೆ. ಇಲ್ಲಿ ನೋಡ್ಬೋದು ನೀವು, HK ಪೇಪರ್ ಬಂದಿತ್ತು, ಕಮ್ಯುನಿಕೇಶನ್ ಪೇಪರ್ ಅಲ್ಲಿ. ಅದರಲ್ಲಿ ಲಿಂಗಗಳ ಬಗ್ಗೆ ಕ್ವಶನ್ ಬಂದಿತ್ತು. ಅದರಲ್ಲಿ ಎತ್ತು ಯಾವ ಲಿಂಗಕ್ಕೆ ಸೇರತ್ತೆ ಅಂತ ಕೇಳಿತ್ತು. ಇನ್ನೊಂದು ಜನ ರಿಲೇಟೆಡ್ ಒಂದು ಕ್ವಶನ್ ಬಂದಿತ್ತು. ಹೌದು, ಈ ಕಾನ್ಸೆಪ್ಟ್ ನವರು ಆಕ್ಚುಲ್ ಆಗಿ ಶಬ್ದಮಣಿ ದರ್ಪಣದಲ್ಲಿ ಈ ಕಾನ್ಸೆಪ್ಟ್ ಬಗ್ಗೆ ಮೆನ್ಷನ್ ಆಗಿದೆ. ಅಲ್ಲಿ ಕೆಲವು ಸೂತ್ರಗಳಿವೆ. ಅಂದ್ರೆ ದುತ್ ಸತ್ಸು ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಈಗ ಜನ ಅಂತ ಬಂದಾಗ ಅದು ನಿತ್ಯ ನಪಂಸಕ ಲಿಂಗ ಆಗುತ್ತೆ. ಅದಕ್ಕೆ ದುತ್ಸತ್ಸು ಸೇರಿದಾಗ ದುರ್ಜನ, ಸಜ್ಜನ ಮತ್ತೆ ಸಜನ ಅಂತ ಸೇರಿದಾಗ ಅದು ಪುಲ್ಲಿಂಗ ರೂಪವನ್ನು ಪಡ್ಕೊಳ್ಳುತ್ತೆ. ಸೇಮ್ ವೇ ನೀವು ಎತ್ತು ಅಂತ ಹೇಳಿದ್ರಿ, ಪ್ರಾಣಿ ಅಥವಾ ಪಕ್ಷಿಗಳು, ಅದು ಎತ್ತು ಅಂದ್ರೆ ಯೂಶುವಲಿ ಆಕ್ಸ್ ಅಂದ್ರೆ ಪುಲ್ಲಿಂಗ ರೀತಿ ಅಂತ ನಾವು ತಗೊಳ್ತೀವಿ, ಇಲ್ಲ ಆಕಳು ಅಂದ್ರೆ ಸ್ತ್ರೀಲಿಂಗ ಅಂತ ತಗೊಳ್ತೀವಿ. ಬಟ್ ಯಾವುದೇ ಪ್ರಾಣಿ ಪಕ್ಷಿಗಳು ಬಂದ್ರೆ ಅದು ನಾವು ನಪಂಸಕ ಲಿಂಗ ಆಗಿ ಅದನ್ನ ನಾವು ಆಕ್ಚುಲಿ ಅದು ನಪಂಸಕ ಲಿಂಗ ಆಗಿರುತ್ತೆ. ಇದೆಲ್ಲ ಕಾನ್ಸೆಪ್ಟ್ ನಮ್ಗೆ ಶಬ್ದಮಣಿ ದರ್ಪಣದಲ್ಲಿದೆ. ಅಲ್ಲಿ ಇರುವಂತಹ ಕಾನ್ಸೆಪ್ಟ್ ನಮ್ಗೆ ಈ ಬುಕ್ ಅಲ್ಲಿ ಸಿಗ್ತಿದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಈ ಬುಕ್ದು ಡೆಪ್ತ್ ಎಷ್ಟಿದೆ ಅಂತ. ಇದರಲ್ಲಿ ಇನ್ನೊಂದೇನಂದ್ರೆ ಲಾಜಿಕಲ್ ಎಂಡಿಂಗ್. ಇವತ್ತು ಎತ್ತು ಬಗ್ಗೆ ಕೇಳಿದ್ದಾರೆ ಸರ್, ನಾಳೆ ದನ ಅಥವಾ ಆಕಳು ಅಂತ ಕೇಳಬಹುದು. ಸೊ ಆ ಲಾಜಿಕಲ್ ಎಂಡಿಂಗ್ ನ ನೀವು ಈ ಬುಕ್ ಅಲ್ಲಿ ಫೈಂಡ್ ಮಾಡ್ಬೋದು. ಅಂದ್ರೆ ಇಲ್ಲಿವರೆಗೂ ನಾವು ಓದಿರೋ ಬುಕ್ಗಳಲ್ಲಿ ಯಾವ ಒಂದು ಕ್ವಶನ್ ಬರುತ್ತೋ ಅದನ್ನ ಆಡ್ ಮಾಡ್ಕೊಂಡ್ ಬಂದಿತ್ತು. ಹೌದು, ಆದ್ರೆ ನಮ್ಮ ಈ ಒಂದು ಬುಕ್ ಅಲ್ಲಿ ನೆಕ್ಸ್ಟ್ ಯಾವ ಕ್ವಶನ್ ಬರ್ಬಹುದು ಫ್ಯೂಚರಿಸ್ಟಿಕ್ ಅನ್ನೋದನ್ನ ನೋಡ್ಕೊಂಡು ಈ ಬುಕ್ ನ ಪ್ರಿಪೇರ್ ಮಾಡಿರ್ತಾರೆ. ನೀವೇ ನೋಡ್ಬೋದು,
ಇಲ್ಲಿ ಕನ್ನಡದ ಸಾಹಿತ್ಯ ಚರಿತ್ರೆ ಇರ್ಬೋದು ಅಥವಾ ವ್ಯಾಕರಣದ ಬಗ್ಗೆ ಇರ್ಬೋದು. ತುಂಬಾ ಚೆನ್ನಾಗಿ ಬರ್ದಿರೋದಂದ್ರೆ ಛಂದಸ್ಸು. ಹೌದು. ತುಂಬಾ ಕಡೆ ಛಂದಸ್ಸು ಒಂದು ಸ್ಟ್ರಕ್ಚರ್ ಆಗಿ ಬರೋದು ಕಷ್ಟ. ಕರೆಕ್ಟ್. ಇಲ್ಲಿ ಛಂದಸ್ಸನ್ನ ತುಂಬಾ ಚೆನ್ನಾಗಿ ಸ್ಟ್ರಕ್ಚರ್ ಮಾಡಿ ಕೊಟ್ಟಿರ್ತಾರೆ. ಹೌದು. ಸೊ ಅದು ನೋಡ್ಬೋದು. ಮತ್ತೆ ಮೀಮಾಂಸೆ ಇದೆ, ಹೌದು. ಅಲಂಕಾರಗಳಿದೆ. ಹೌದು. ಸೊ ಅದನ್ನೆಲ್ಲ ಒಂದು ಕಂಪ್ಲೀಟ್ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು ಈ ಬುಕ್. ಹೌದು. ಸೊ ಈಗ ನಮ್ಗೆ ಛಂದಸ್ಸು ವ್ಯಾಕರಣದಲ್ಲಿ ಕೆಲವು ಸೂತ್ರಗಳು ಬರುತ್ತೆ. ಯೂಶುವಲಿ ನಮ್ಗೆ ಒಂದೆರಡು ಸೂತ್ರಗಳು ಗೊತ್ತಿರ್ಬೋದು. ಫಾರ್ ಎಕ್ಸಾಂಪಲ್, ಮನಸ್ಸಿಗೆ ಭಯವಾಗಿ ಜರ ಬಂದು ಸತ್ತ, ಅದು ಗಣಗಳಿಗೆ ನಾವು ಯೂಸ್ ಮಾಡುವಂತ ಒಂದು ಸೂತ್ರ. ಅದೇ ರೀತಿ ನೀವು 10-15 ಸೂತ್ರಗಳನ್ನ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಾವು ಆಡ್ ಮಾಡಿದೀವಿ. ಸೊ ನಿಮ್ಗೆ ಅದು ನೆನ್ಪಿಟ್ಕೊಳ್ಳೋಕು ಈಸಿ ಆಗುತ್ತೆ, ಮತ್ತೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕು ಕೂಡ ಅದು ಹೆಲ್ಪ್ ಆಗುತ್ತೆ. ನೀವ್ ಹೇಳಿದಂಗೆ ಇಲ್ಲಿ ನೋಡಿ, ಇಲ್ಲಿ ಸ್ಟ್ರಕ್ಚರ್ ನೀಟಾಗಿ ಹೇಗೆ ಛಂದಸ್ಸಿನ ಸ್ಟ್ರಕ್ಚರ್ ಈ ತರ ಫ್ಲೋ ಚಾರ್ಟ್ ಆಗಿ ಕೊಟ್ಟಿರೋದು ತುಂಬಾ ಯೂಸ್ಫುಲ್ ಆಗತ್ತೆ. ಈಗ ಮತ್ತೆ ಇನ್ನೊಂದು ಸಂಧಿ ಕಾನ್ಸೆಪ್ಟ್. ಯೂಶುವಲಿ ಸಂಸ್ಕೃತ ಸಂಧಿಗಳು ಅಥವಾ ಕನ್ನಡ ಸಂಧಿಗಳ ಬಗ್ಗೆ ಕ್ವಶನ್ ಆಗ್ತಿತ್ತು. ಈಗ ಪದ ಮಧ್ಯ ಸಂಧಿ ಅಥವಾ ಪದಾಂತ್ಯ ಸಂಧಿ ಅಂತ ಎಲ್ಲ ಕ್ವಶನ್ ಕೇಳ್ತಾ ಇದ್ದಾರೆ ರೀಸೆಂಟ್ ಎಕ್ಸಾಮ್ಸ್ ಅಲ್ಲಿ. ನೀವು ಆ ಇನ್ಫಾರ್ಮೇಶನ್ ಕೂಡ ಈ ಬುಕ್ ಅಲ್ಲಿ ಪಡ್ಕೋಬಹುದು. ಅಷ್ಟೇ ಅಲ್ಲ, ಇಲ್ಲಿ ವ್ಯಾಕರಣ ತಂತ್ರಗಳು ಅಂತ ಬರುತ್ತೆ. ಹೌದು. ಸೊ ಇದು ಟ್ರಿಕ್ಸ್. ಸೊ ವ್ಯಾಕರಣದಲ್ಲಿ ಟ್ರಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೀವು ಎಕ್ಸಾಮ್ ಬರೆದಾಗ ಗೊತ್ತಾಗುತ್ತೆ. ಸೊ ಆತರ ಎಷ್ಟೊಂದು ಟ್ರಿಕ್ಸ್, ವ್ಯಾಕರಣ ತಂತ್ರಗಳು ಈ ಬುಕ್ ಅಲ್ಲಿ ಬಂದಿರುತ್ತೆ. ಹೌದು. ಆ ಟ್ರಿಕ್ಸ್ ಮಾತ್ರ ಅಲ್ಲ, ನಾವು ಆ ಟ್ರಿಕ್ಸ್ ಜೊತೆಗೆ ಕೆಲವು ಮಾದರಿ ಕ್ವಶನ್ಗಳನ್ನ ನಿಮ್ಗೆ ಕೊಟ್ಟಿರ್ತೀವಿ. ಆ ಮಾದರಿ ಕ್ವಶನ್ಸ್ ಯಾಕೆ ಅಂದ್ರೆ, ನೀವು ಆ ಟ್ರಿಕ್ಸ್ ನ ಆ ಕ್ವಶನ್ಸ್ ಅಪ್ಲೈ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ವೆದರ್ ನಾನು ಈ ಟ್ರಿಕ್ಸ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದೀನೋ ಇಲ್ವೋ ಅಂತ. ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಹಾಕೋ ಅವಶ್ಯಕತೆ ಇಲ್ಲ, ಇಲ್ಲೇ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬಹುದು. ಅದಾದ ನಂತರ ಇನ್ನ ಕೆಲವು ಬುಕ್ಸ್ ಗಳಲ್ಲಿ ನಾವು ಈಗ ಭಾಷೆ ಬಗ್ಗೆ ಎಲ್ಲ ಬುಕ್ಸ್ ಅಲ್ಲೂ ಕಂಟೆಂಟ್ ಇರುತ್ತೆ. ಯಾಕಂದ್ರೆ ಬುಕ್ಸ್ ಅಂದ್ರೇನೆ ಇಟ್ಸ್ ಅಬೌಟ್ ದ ನಾಲೆಡ್ಜ್. ಒಂದ್ರಲ್ಲಿ ಜಾಸ್ತಿ ಇರುತ್ತೆ, ಒಂದ್ರಲ್ಲಿ ಕಮ್ಮಿ ಇರುತ್ತೆ. ಒಂದು ನಮಗ್ ಅರ್ಥ ಆಗುತ್ತೆ, ಇನ್ನೊಂದು ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಆಕೃತಿಮ ಮತ್ತೆ ಧ್ವನಿಮ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದ್ರ ಬಗ್ಗೆ ನಮ್ಗೆ ಡೀಟೇಲಿಂಗ್ ಆಗಿ ಕಷ್ಟ ಸಿಗೋದು ಇನ್ಫಾರ್ಮೇಶನ್. ಬಟ್ ಈ ಬುಕ್ ಅಲ್ಲಿ ಅದ್ರದ್ದು ಕೂಡ ಡೆಪ್ತ್ ಅನಲೈಸಿಸ್ ನಿಮ್ಗೆ ನೋಟ್ಸ್ ಸಿಗುತ್ತೆ, ಕಂಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಕನ್ನಡ ಸ್ಪರ್ಧಾ ಕನ್ನಡ ಅಂತ ಇದೆ. ಈ ಸ್ಪರ್ಧಾ ಕನ್ನಡದಲ್ಲಿ ಪುಸ್ತಕಗಳಲ್ಲಿರುವಂತ ಪಾತ್ರಗಳ ಹೆಸರು ಮತ್ತೆ ಕಂಪ್ಲೀಟ್ 6th ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ವರ್ಗು ಏನೇನು ಕಥೆಗಳು ಬಂದಿದೆ, ಕಾದಂಬರಿಗಳಿದೆ, ಮತ್ತೆ ಅದರ ಕವಿಗಳು, ಅದ್ರ ವಿವರಣೆಗಳೆಲ್ಲ ಇಲ್ಲಿ ಬಂದ್ಬಿಡುತ್ತೆ. ಹೌದು. ನಮಗ್ ಗೊತ್ತೇ ಇದೆ, ಈಗ ಎಕ್ಸಾಮ್ಸ್ ಯೂಶುವಲಿ ನಾವ್ ಎಲ್ಲಿಂದ ಅವರು ಕ್ವಶನ್ಸ್ ತೆಗಿತಾರೆ ಎಕ್ಸಾಮಿನರ್, ಸ್ಟೇಟ್ ರಿಲೇಟೆಡ್ ಅಥವಾ ಗವರ್ಮೆಂಟ್ ಸೋರ್ಸ್ ಇಂದ. ಈಗ ಅಪ್ ಟು 1 to 12th ಒಂದು ಭಾಗವಾಗಿ ಸ್ವಲ್ಪ ಈಸಿ ಆಗಿರುವಂತ ಕಂಟೆಂಟ್ ಇರುತ್ತಲ್ಲಿ. ಮತ್ತೆ ಇನ್ನೊಂದು ಡಿಗ್ರಿ ಲೆವೆಲ್ದು ಐಚ್ಛಿಕ ಕನ್ನಡ ಇರುತ್ತಲ್ಲ, ಅದ್ರದ್ದು ಕೂಡ ಕಂಟೆಂಟ್ ಇರುತ್ತೆ. ಮತ್ತೆ ನೀವು ಪ್ರತಿಯೊಂದು ಕಾದಂಬರಿ, ಇಂಪಾರ್ಟೆಂಟ್ ಕಾದಂಬರಿಗಳದ್ದು ಪಾತ್ರಗಳಾಗಿರ್ಬೋದು ಅಥವಾ ಅದ್ರದ್ದು ಆಥರ್ಸ್ ಆಗಿರ್ಬೋದು, ಅದೆಲ್ಲವೂ ನಿಮ್ಗೆ ಈ ಬುಕ್ ಅಲ್ಲಿ ಸಿಗುತ್ತೆ. ಸೊ ಇದೆಲ್ಲ ನೋಡಿದ್ರೆ ಇಟ್ ಇಸ್ a 360-degree book for this FDA, SDA, Group C, TT ಎಲ್ಲ ಎಕ್ಸಾಮ್ಗೂ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು ನನ್ ಪ್ರಕಾರ. ಸೊ ಈ ಬುಕ್ ಅಲ್ಲಿ ನೀವು ಪ್ರಿಪೇರ್ ಆದ್ರೆ 30 ಮಿನಿಮಮ್ ಸಿಗುತ್ತೆ. ಹೌದು. ಯಾಕಂದ್ರೆ ಈಗ ಲಾಸ್ಟ್ HK ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ 35 ಕ್ವಶನ್ಸ್ ಈ ಬುಕ್ ಇಂದಾನೆ ಬಂದಿದೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಎಕ್ಸಾಮ್ ಆಗುವಾಗ ಬುಕ್ ನಮ್ಮ ಹತ್ರ ಇರ್ಲಿಲ್ಲ. ಅಂದ್ರೆ ಏನಾಯ್ತು, ಪ್ರಿಂಟಿಂಗ್ ಗೆ 10 to 15 days ಕರೆಕ್ಟ್. ಆಲ್ಮೋಸ್ಟ್ 15 to 20 days. ಸೊ ಇದು ನಮ್ ಕೈಗೆ ಇವತ್ತು ಬಂದಿದೆ. ಹೌದು. ಸೊ ಇನ್ನೇನು ನಾಳೆಯಿಂದ ಈ ಬುಕ್ ಎಲ್ಲಾ ಶಾಪ್ಸ್ ಅಲ್ಲೂ ನಿಮ್ಗೆ ಅವೈಲೇಬಲ್ ಇರುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ಬೇಕು, ನಮ್ಮ ಭೈರಪ್ಪ ಸರ್ ಈ ಬುಕ್ ಬಗ್ಗೆ ವಿವರಣೆ ಕೊಡೋದಕ್ಕೆ 5ನೇ ತಾರೀಕು ನಿಮ್ಮ ಹತ್ರ ಬರ್ತಾರೆ. ಸೊ ಅವರೊಂದು ನಿಮ್ಗೆ ಈ ಬುಕ್ ಕಂಪ್ಲೀಟ್ ವಿವರಣೆ ಅವ್ರು ಕೊಡ್ತಾರೆ. ಅವಾಗ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಹೌದು. ಈ ಬುಕ್ ಅಲ್ಲಿರೋ ಕಂಟೆಂಟ್, ಅದನ್ನ ಹೇಗೆ ನೀವು ಎಕ್ಸಾಮ್ಸ್ ಅಲ್ಲಿ ಯುಟಿಲೈಸ್ ಮಾಡ್ಕೊಬೇಕು, ಮತ್ತೆ ಹೇಗೆ ಬುಕ್ ನ ಓದ್ಬೇಕು, ಹೇಗೆ ಕೆಲವು ವಿಚಾರಗಳನ್ನ ನೆನ್ಪಿಟ್ಕೊಬೇಕು ಅನ್ನೋದನ್ನ ನೀವು ಅವ್ರ ಬಾಯಿಂದ ಕೇಳಿದ್ರೇನೆ ಚೆನ್ನಾಗಿರುತ್ತೆ. ಸೊ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್. ಅದು January 1st ಇದು ನಮ್ ಕೈಯಲ್ಲಿ ಸಿಕ್ಕಿರೋದಕ್ಕೆ. ಸೊ ಇದನ್ನ ಎಲ್ಲ ಸ್ಟೂಡೆಂಟ್ಸ್ ಉಪಯೋಗಿಸ್ಕೊಂತಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.